ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಬಿ ಎಪ್ಸಂದ್ರ. ಕೊರೋನಾ ಮಹಾಮಾರಿ ಯಾರಿಗೆ ಗೊತ್ತಿಲ್ಲ ಹೇಳಿ. ಲಕ್ಷಾಂತರ ಜನರ ಜೀವವನ್ನು ಕಸಿದುಕೊಂಡಂಥ ಈ ಮಹಾಮಾರಿ ಕೋಟ್ಯಾಂತರ ಜನರ ಬದುಕನ್ನು ಕೂಡ ಕಸಿದುಕೊಂಡಿತ್ತು. ಇಂಥ ಮಹಾಮಾರಿಯ ಹೊಡೆತಕ್ಕೆ ದೊಡ್ಡ ದೊಡ್ಡ ರಾಷ್ಟ್ರಗಳ ಆರ್ಥಿಕತೆಯೇ ಪತರಗುಟ್ಟಿ ಹೋಗಿತ್ತು. ಈಗ ಇಂತಹ ಕೊರೋನಾ ಮಹಾಮಾರಿ ಮತ್ತೆ ರಾಜ್ಯದಲ್ಲಿ ಕಾಣಿಸ್ಕೊಂಡಿದೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ಹಾಗಾದರೆ ನಿಜಕ್ಕೂ ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ಮತ್ತೆ ಬಂದಿದ್ರೆ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ, ಅಥವಾ ಕೊರೋನಾ ಅನ್ನುವಂಥದ್ದು ಮೆಡಿಕಲ್ ಮಾಫಿಯಾದಿಂದ ಉಟ್ಕೊಳ್ತಾ ಇರ್ತಕ್ಕಂಥ ಒಂದು ವೈರಸ್ಸಾ, ಅಥವಾ ನಿಜಕ್ಕೂ ಆ ವೈರಸ್ ರಾಜ್ಯಕ್ಕೆ ಬಂದಿದೆಯಾ? ನಮಸ್ಕಾರ ವೀಕ್ಷಕರೇ. ಕೋವಿಡ್-19 2019ರಿಂದ 2023ರವರೆಗೆ ಇಡೀ ವಿಶ್ವವನ್ನು ಕಾಡಿದಂಥ ವೈರಸ್. ಇದರಿಂದಾಗಿ ಲಕ್ಷಾಂತರ ಜನ ತಮ್ಮ ಜೀವವನ್ನೇ ಕಳೆದುಕೊಂಡ್ರೆ, ಕೋಟ್ಯಾಂತರ ಜನ ತಮ್ಮ ಬದುಕನ್ನೇ ಕಳೆದುಕೊಂಡ್ರು. ತಮ್ಮ ಜೀವನೋಪಾಯಕ್ಕೆ ಮಾಡಿಕೊಂಡಿದ್ದಂಥ ಎಲ್ಲ ವ್ಯವಸ್ಥೆಗಳು ಬುಡಮೇಲಾಗಿ ಹೋದವು ಈ ಒಂದು ಕೊರೋನಾ ವೈರಸ್ನಿಂದ. ಈಗ ರಾಜ್ಯದಲ್ಲಿ ಮತ್ತೆ ಕೊರೋನಾ ಕಾಣಿಸ್ಕೊಂಡಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಖುದ್ದು ಆರೋಗ್ಯ ಸಚಿವರೇ ರಾಜ್ಯದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸುಮಾರು 40ಕ್ಕೂ ಹೆಚ್ಚು ಆಕ್ಟಿವ್ ಕೇಸ್ಗಳಿದ್ದಾವೆ. ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಸರ್ಕಾರ ವಹಿಸ್ಕೊಂಡಿದೆ ಅನ್ನೋ ಮಾಹಿತಿಯನ್ನು ಖುದ್ದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಧ್ಯಮಗಳ ಎದುರು ಹೇಳಿರ್ತಕ್ಕಂಥದ್ದು. ಹಾಗಾದರೆ ರಾಜ್ಯದಲ್ಲಿ ಏನು ಮತ್ತೆ ಕೊರೋನಾ ಬಂದೇ ಬಿಡ್ತಾವ ಅನ್ನೋ ಒಂದು ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನಂತಂದರೆ, ಏನು 2019ರಿಂದ 2023ರವರೆಗೂ ಪ್ರತಿಯೊಬ್ಬರ ಬದುಕಲ್ಲೂ ಸಹ ಕೊರೋನಾ ಬಂದೋಗಿದೆ. ಅದು ಯಾವುದೋ ರೀತಿಯಲ್ಲಿ, ಅದು ಖುದ್ದು ಏನು ಕೊರೋನಾ ವೈರಸ್ ಬಂದು ನಮ್ಮನ್ನು ಅಟ್ಯಾಕ್ ಆಗಿದ್ದರಿಂದ ಇರ್ಬೋದು, ಅಥವಾ ನಮ್ಮ ಯಾರೋ ಆಪ್ತವಲಯರು ಅಥವಾ ನಮ್ಮ ಸಂಬಂಧಿಕರನ್ನು ಕಳೆದುಕೊಂಡಿದ್ದರಿಂದ ಇರ್ಬೋದು, ಅಥವಾ ನಮ್ಮ ಉದ್ಯೋಗಗಳು ಕಳೆದುಕೊಂಡಿದ್ದಿರ್ಬೋದು, ಅಥವಾ ತುತ್ತು ಅನ್ನಕ್ಕೂ ಪರದಾಡುವಂಥ ಪರಿಸ್ಥಿತಿ ಇರ್ಬೋದು. ಈ ಎಲ್ಲ ರೀತಿಯಲ್ಲೂ ಕೊರೋನಾ ಪ್ರತಿಯೊಬ್ಬರ ಬದುಕಲ್ಲೂ ಬಂದು ಹೋಗಿದೆ. ಅಂಥ ಕೊರೋನಾ ಮತ್ತೆ ರಾಜ್ಯದಲ್ಲಿ ಕಾಣಿಸ್ಕೊಂಡಿದೆ ಅನ್ನೋ ಮಾಹಿತಿ ಬರ್ತಾ ಇರೋದ್ರಿಂದ ಜನರು ಸಾಕಷ್ಟು ಆತಂಕಕ್ಕೆ ಒಳಗಾಗ್ತಾ ಇರ್ತಕ್ಕಂಥದ್ದು. ಆದರೆ ವಾಸ್ತವದಲ್ಲಿ ಕೊರೋನಾವನ್ನು ತಡೆಗಟ್ಟುವಕ್ಕೆ ಈಗಾಗಲೇ ನಾವು ವ್ಯಾಕ್ಸಿನನ್ನು ಕಂಡುಹಿಡ್ಕೊಂಡಿದ್ದೀವಿ, ವ್ಯಾಕ್ಸಿನನ್ನು ಹಾಕ್ಸ್ಕೊಂಡಿದ್ದೀವಿ. ಹೀಗಾಗಿ ಕೊರೋನಾ ವೈರಸ್ನ ತೀವ್ರತೆ ಹೆಚ್ಚಾದರೂ ಸಹ ನಾವು ಅದನ್ನು ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಮಾಡ್ಬೋದು. ಹೀಗಾಗಿ ಜನರು ಇದನ್ನು ಭಯ ಬೀಳುವ ಒಂದು ಅವಶ್ಯಕತೆ ಇಲ್ಲ ಅಂತೇಳಿ ಸಹ ತಜ್ಞರು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಪ್ರಮುಖವಾಗಿ 2019ರಿಂದ 2023ರವರೆಗೆ ಏನು ಕೊರೋನಾ ಪರಿಪರಿಯಾಗಿ ಜನರನ್ನು ಕಾಡಿಸಿತ್ತು, ಈ ವೇಳೆಯಲ್ಲಿ ಒಂದಷ್ಟು ಚರ್ಚೆಗಳಾಗಿದ್ವು. ಅದರಲ್ಲಿ ಪ್ರಮುಖವಾಗಿ ಏನು ಕೋವಿಡ್-19 2019ರಲ್ಲಿ ಕಾಣಿಸ್ಕೊಂಡಾಗ ಒಂದು ಚರ್ಚೆ ಹುಟ್ಟುಕೊಂಡಿತ್ತು. ಇದು ಏನು ಮನುಕುಲಕ್ಕೆ ಶತಮಾನಕ್ಕೊಮ್ಮೆ ಈ ರೀತಿಯಾಗಿ ಕಾಯಿಲೆ ಬಂದು ಸಾಕಷ್ಟು ಜನರನ್ನು ಬಲಿಯನ್ನು ಪಡೆಯಲಾಗುತ್ತೆ ಅಂತ ಹೇಳಿ. ಅದರಂತೆ 1902ರಲ್ಲಿ ಒಂದು ಕಾಯಿಲೆ ಕಾಣಿಸ್ಕೊಂಡಿತ್ತು. ಆಗಲೂ ಸಹ ಇದೇ ರೀತಿಯಾಗಿ ಜನ ಸತ್ತಿದ್ರು. ಈಗ ಮತ್ತೆ ಶತಮಾನದ ನಂತರ ಕೋವಿಡ್ ಕಾಣಿಸ್ಕೊಳ್ತಾ ಇದೆ ಅನ್ನೋ ಒಂದು ಮಾತುಗಳು ಕೇಳಿ ಬಂದಿದ್ವು. ಆದರೆ 2019ರಲ್ಲಿ ಕಾಣಿಸ್ಕೊಂಡಿದ್ದಂಥ ಕೋವಿಡ್ ಇನ್ನೇನು ಹೋಯ್ತು ಅನ್ನೋಷ್ಟರೊಳಗಡೆ ಈಗ ಮತ್ತೆ 2025ರಲ್ಲಿ ಕಾಣಿಸ್ಕೊಂಡಿದೆ ಅಂತಂದರೆ ಇದು ಶತಮಾನಕ್ಕೊಮ್ಮೆ ಬರುವಂಥ ಕಾಯಿಲೆ ಅಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದು ಒಂದು ಕಡೆ. ಆದರೆ ಇನ್ನು ಏನು ವ್ಯಾಕ್ಸಿನನ್ನು ನಾವು ತೆಗೆದುಕೊಂಡಿದ್ದೀವಿ, ಕೊರೋನಾ ನಮಗೆ ಸಂಪೂರ್ಣವಾಗಿ ಕಾಡಲ್ಲ ಅಂತಂತೇಳಿ, ಇನ್ನು ಬರೋದೇ ಇಲ್ಲ ಅಂತೇಳಿ ಸಾಕಷ್ಟು ಜನರಲ್ಲಿ ಒಂದು ನಂಬಿಕೆ ಇದೆ. ಆದರೆ ಜನರು ಆ ರೀತಿಯಾಗಿ ನಂಬ್ಕೊಂಡಿದ್ರೆ ಅದು ತಪ್ಪು. ವ್ಯಾಕ್ಸಿನನ್ನು ತೆಗೆದುಕೊಂಡ ನಂತರ ನೀವು ಆ ಒಂದು ಕೊರೋನಾ ವೈರಸ್ ವಿರುದ್ಧ ಹೋರಾಡೋದಕ್ಕೆ ಬೇಕಾಗುವಂತಹ ಶಕ್ತಿಯನ್ನು, ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡುತ್ತೆ. ಜೊತೆಗೆ ಕೋವಿಡ್ ವೈರಸ್ನಿಂದ ಏನು ಒಂದು ಸಿವಿಯಾರಿಟಿ ಉಂಟಾಗ್ತಾ ಇತ್ತು, ಅಥವಾ ನಿಮಗೆ ಜಾಸ್ತಿ ನಿಮ್ಮನ್ನು ಕಾಡ್ತಾ ಇತ್ತು ದೈಹಿಕವಾಗಿ, ಆ ಒಂದು ಪರಿಸ್ಥಿತಿ ವ್ಯಾಕ್ಸಿನ್ನಿಂದಾಗಿ ತಡೆಗಟ್ಟಬಹುದಾಗಿದೆ. ಹೀಗಾಗಿ ವ್ಯಾಕ್ಸಿನ್ ಹಾಕಿಸ್ಕೊಂಡ ಮಾತ್ರಕ್ಕೆ ಕೋವಿಡ್ ಬರಲ್ಲ ಅನ್ನೋ ಒಂದು ಕಲ್ಪನೆ ಏನಿದೆ ಅದು ಜನರ ಮನಸ್ಸಿಂದ ಹೊರಗಡೆ ಹೋಗಬೇಕಾಗಿರ್ತಕ್ಕಂಥದ್ದು. ಒಂದು ವೇಳೆ ಬಂದರೂ ಸಹ ಇದನ್ನು ಬಹಳ ಈಗ ವ್ಯಾಕ್ಸಿನ್ ಕಂಡುಹಿಡಿದಿದ್ದೀವಿ, ಇದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಟ್ರೀಟ್ಮೆಂಟ್ಗಳು ಕೂಡ ಆಗ್ತಾ ಇದ್ದಾವೆ. ಹೀಗಾಗಿ ಕೋವಿಡ್ ಕಾಣಿಸ್ಕೊಂಡ್ರೂ ಸಹ ಅದರಿಂದ ಯಾರೂ ಸಹ ಆತಂಕ ಪಡುವ ಅಗತ್ಯ ಇಲ್ಲ. ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಸುಮಾರು 2019ರಿಂದ 2025 ಸುಮಾರು 6 ವರ್ಷಗಳಾಗ್ತಾ ಬಂತು. ಈ ಅವಧಿಯಲ್ಲಿ ಈ ಒಂದು ವೈರಸ್ಸನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥ ಯಾವುದೇ ಒಂದು ವ್ಯವಸ್ಥೆಗೆ ಇಡೀ ವಿಶ್ವದ ವೈದ್ಯಕೀಯ ಲೋಕ ಯಾಕೆ ಇದುವರೆಗೂ ಸಾಧ್ಯ ಆಗಲಿಲ್ಲ, ಅಥವಾ ಈ ರೀತಿಯಾಗಿ
ಎಂತೆಂಥ ಕಾಯಿಲೆಗಳಿಗೆ ವ್ಯಾಕ್ಸಿನ್ಗಳನ್ನು ಅಥವಾ ಔಷಧಿಗಳನ್ನು ಕಂಡುಹಿಡಿತಾ ಇರ್ತಕ್ಕಂಥ ವೈದ್ಯಕೀಯ ಲೋಕ ಈ ಕೋವಿಡನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡೋದಕ್ಕೆ ಈ 6 ವರ್ಷಗಳು ಕಳೆದರೂ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಈಗ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥದ್ದು. ಇದಕ್ಕೆ ಉತ್ತರವನ್ನು ಹುಡುಕ್ತಾ ಹೋದರೆ ಇದೊಂದು ಮೆಡಿಕಲ್ ಮಾಫಿಯಾನ ಅನ್ನೋ ಒಂದು ದೊಡ್ಡ ಅನುಮಾನ ಎಲ್ಲರ ತಲೆಗೆ ಬರುವಂಥದ್ದು. ಯಾಕಂತಂದರೆ ಎಂತೆಂಥೋ ಭಯಾನಕ ಕಾಯಿಲೆಗಳಿಗೆ ಈಗಾಗಲೇ ಔಷಧಿಗಳನ್ನು ಕಂಡುಹಿಡಿತಾ ಇರ್ತಕ್ಕಂಥದ್ದು, ಜೊತೆಗೆ ಅವುಗಳನ್ನು ಕ್ಯೂರ್ ಮಾಡೋದಕ್ಕೆ ಯಾವೆಲ್ಲ ಕ್ರಮಗಳು ಬೇಕೋ ಅದೆಲ್ಲವೂ ಆಗ್ತಾ ಇದೆ. ಆದರೆ ಕೋವಿಡ್ಗೆ ಸಂಬಂಧಿಸಿದಂತೆ ಯಾಕೆ ಇಷ್ಟು ವೈದ್ಯಕೀಯ ಲೋಕ ಹಿಂದುಳಿದಿದೆ ಅನ್ನೋ ಒಂದು ಪ್ರಶ್ನೆ ಬರುವಂಥದ್ದು. ಇದನ್ನು ನೋಡ್ತಾ ಹೋದರೆ 2019ರಿಂದ 2023ರವರೆಗೆ ಏನು ಕೋವಿಡ್ ತುಂಬ ಪೀಕಲ್ಲಿ ಆ್ಯಕ್ಟಿವಲ್ಲಿತ್ತು, ಈ ಸಂದರ್ಭದಲ್ಲಿ ಸಾಕಷ್ಟು ಅದಕ್ಕೆ ಸಂಬಂಧಿಸಿದಂತೆ ಅಂದರೆ ಅದರ ಟ್ರೀಟ್ಮೆಂಟ್ಗೆ ಸಂಬಂಧಿಸಿದಂತೆ ಅದು ಮಾಸ್ಕ್ ಇರ್ಬೋದು, ಅದಕ್ಕಿರತಕ್ಕಂಥ ಟ್ಯಾಬ್ಲೆಟ್ಸ್ ಇರ್ಬೋದು, ಡೋಲೋಯಿಂದ ಹಿಡಿದು ಮಾಸ್ಕಿಂದ ಹಿಡಿದು ಏನೆಲ್ಲ ಪರಿಕರಗಳು ಬಳಕೆ ಆಗ್ತಾ ಇದ್ವು ಕೋವಿಡ್ಗೆ ಸಂಬಂಧಿಸಿದಂತೆ, ಇವರೆಲ್ಲರೂ ಈ ಒಂದು ವೈದ್ಯಕೀಯ ಲೋಕದಲ್ಲಿ ಇವೆಲ್ಲವನ್ನು ಪ್ರೊಡ್ಯೂಸ್ ಮಾಡುವಂಥ ಸಂಸ್ಥೆಗಳು ಸಾಕಷ್ಟು ಬೆಳೆದಿದ್ದನ್ನು ನಾವು ಗಮನಿಸಿದ್ವಿ. ಇಡೀ ದೇಶ ಅಥವಾ ವಿಶ್ವದ ಆರ್ಥಿಕತೆ ಕೆಳಗಡೆ ಹೋಗ್ತಾ ಇದ್ದರೆ ಈ ಕೋವಿಡ್ಗೆ ಸಂಬಂಧಿಸಿದಂತೆ ಪರಿಕರಗಳು ಮತ್ತು ಮೆಡಿಕಲ್ ಎಕ್ವಿಪ್ಮೆಂಟ್ಸನ್ನು ಏನು ಸಪ್ಲೈ ಮಾಡ್ತಾ ಇದ್ರು ಇವರು ಮಾತ್ರ ಆರ್ಥಿಕತೆಯನ್ನು ಹಲವು ಪಟ್ಟು ಜಾಸ್ತಿ ಮಾಡ್ಕೊಳ್ತಾ ಹೋದ್ರು. ಹೀಗಾಗಿ ಸಾಮಾನ್ಯ ಜನರಲ್ಲಿ ಬರುವಂಥ ಡೌಟ್ ಏನಂತಂದರೆ ಈ ರೀತಿಯಾಗಿ ಲಾಭವನ್ನು ಕಂಡಿರ್ತಕ್ಕಂಥ ಈ ಒಂದು ಮೆಡಿಕಲ್ ಮಾಫಿಯಾ ಇದನ್ನು ಪದೇ ಪದೇ ಜನರ ಮನಸ್ಸಲ್ಲಿ ತೆಗೆದುಕೊಂಡು ಬಂದು ಹಣದ ಆಸೆಗೋಸ್ಕರ ಈ ಒಂದು ಕಾಯಿಲೆಯನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡ್ತಾ ಇರ್ತಕ್ಕಂಥದ್ದು. ಇನ್ನು ಕರ್ನಾಟಕದ ಮಟ್ಟಿಗೆ ಇದು ಎಷ್ಟು ದೊಡ್ಡ ಸ್ಕ್ಯಾಮ್ ಆಗಿತ್ತು ಅಂತಂದರೆ, ನೀವು ಏನು 2019ರಿಂದ 2023ರವರೆಗೂ ರಾಜ್ಯದಲ್ಲಿ BS ಯಡಿಯೂರಪ್ಪ ನೇತೃತ್ವದ BJP ಸರ್ಕಾರ ಆಡಳಿತ ನಡೆಸ್ತಾ ಇತ್ತು. ಈ ಒಂದು ಅವಧಿಯಲ್ಲಿ ಸುಮಾರು 7,200 ಕೋಟಿಗೂ ಅಧಿಕವಾದಂಥ ಅಕ್ರಮ ನಡೆದಿದೆ ಅಂತಂತೇಳಿ ಏನು ಈಗ ಬಂದಿರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಒಂದು ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡಿದ್ರು ಅಥವಾ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ರು. ಅದರ ಒಂದು ವರದಿಯನ್ನು ಕೊಡುವಂಥದ್ದು ಪ್ರಾಥಮಿಕ ವರದಿಯಲ್ಲೇ ಹೇಳ್ತಾರೆ 7,300 ಕೋಟಿಗೂ ಅಧಿಕ ವಂಚನೆ ಈ ಒಂದು ಹಗರಣದಲ್ಲಿ ಆಗಿದೆ, ಈ ಒಂದು ಕೋವಿಡ್ ಟೈಮಲ್ಲಿ ಆಗಿದೆ ಅಂತೇಳಿ. ಆಗ ಒಂದು ಆರೋಗ್ಯ ಸಚಿವರಾಗಿ ಒಂದಷ್ಟು ಕಾಲ ಬಿ ಶ್ರೀರಾಮುಲು ಇದ್ದರು, ಜೊತೆಗೆ ಸುಧಾಕರ್ ಅವರು ಆರೋಗ್ಯ ಸಚಿವರಾಗಿದ್ದರು. ಈ ಅವಧಿಯಲ್ಲಿ ಸಾಕಷ್ಟು ಅಕ್ರಮಗಳಾಗಿದ್ದೇವೆ ಅಂತಂದ್ರು. ಮೈಕಲ್ ಡಿ ಕುನ್ನಾ ಅವರ ಒಂದು ವರದಿ ಬಂದ ಮೇಲೆ ಆ ಒಂದು ವರದಿಯನ್ನು ಆಧರಿಸಿ ಒಂದು FIR ಕೂಡ ದಾಖಲು ಮಾಡಲಾಯಿತು. FIR ಅನ್ನು ಆಧರಿಸಿ CIDಯ SIT ಕೂಡ ರಚನೆ ಮಾಡಲಾಯಿತು. ಆದರೆ ಇದುವರೆಗೂ ಏನು ಕ್ರಮಗಳಾಯಿತು ಏನು ಅಂತಂತೇಳಿ ಯಾರನ್ನು ಕೇಳಿಬಿಡಿ. ಯಾಕಂತಂದರೆ ಇದುವರೆಗೂ ಏನು ಈ ಒಂದು ರಾಜಕೀಯ ಪೊಲಿಟಿಕಲ್ ಅಡ್ಜಸ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ, ಇದರ ಭಾಗವಾಗಿ ಯಾರಿಗೂ ಸಹ ಏನೂ ಆಗಿಲ್ಲ. ಏನು ಶ್ರೀರಾಮುಲು ಅವರು ಒಳಗಡೆ ಹೋಗ್ತಾರಾ, ಯಡಿಯೂರಪ್ಪ ಅವರು ಒಳಗಡೆ ಹೋಗ್ತಾರಾ, ಅಥವಾ ಸುಧಾಕರ್ ಅವರು ಒಳಗಡೆ ಹೋಗ್ತಾರಾ, ಅಥವಾ ಇನ್ನೇನೋ ಹಲ್ಚಲ್ ಆಗಿಬಿಡ್ತದೆ ಅಂತೇಳಿ ಒಂದಷ್ಟು ನಿರೀಕ್ಷೆಗಳನ್ನು ಹುಟ್ಟು ಹಾಕಿತ್ತು. ಯಾಕಂತಂದರೆ 7,300 ಕೋಟಿಯಷ್ಟು 7,225 ಕೋಟಿ ಸಮಥಿಂಗ್ ಹಗರಣ ಆಗಿದೆ ಅಂತೇಳಿ ಪ್ರಾಥಮಿಕ ವರದಿಯಲ್ಲಿ ಕೊಟ್ಟಾಗ ಈ ರೀತಿಯ ಒಂದು ಕಲ್ಪನೆಗಳು ಅಥವಾ ಈ ರೀತಿಯ ಒಂದು ಊಹಾಪೋಹಗಳು ಹರಡ್ಕೊಂಡಿತ್ತು. ಆದರೆ ಅದು ಯಾವುದೂ ಆಗಲಿಲ್ಲ. ಇದೆಲ್ಲ FIR ಆಗಿ ವರ್ಷ ಆಗ್ತಾ ಬಂತು ಅಥವಾ SIT ರಚನೆ ಆಗಿ ವರ್ಷ ಆಗ್ತಾ ಬಂತು, ಇದರಿಂದ ಏನೂ ಸಹ ಆಗಿಲ್ಲ. ಇದು ಬೇರೆ ಪ್ರಶ್ನೆ. ಹೀಗಾಗಿ ಈಗ ರಾಜ್ಯದಲ್ಲಿ ಮತ್ತೆ ಕೊರೋನಾ ಕಾಣಿಸ್ಕೊಂಡಿದೆ. ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಒಂದೇ ಒಂದು ಅನುಮಾನ ಅಂತಂದರೆ ಇದು ಮಾಫಿಯಾನ ಅಥವಾ ಈ ಮೆಡಿಕಲ್ ಮಾಫಿಯಾ ಮಾಡಿಕೊಂಡು ಇದರಿಂದಾಗಿ ಸಾಕಷ್ಟು ಲಾಭ ಕಳಿಸೋದಕ್ಕೆ ಈ ಒಂದು ಹುನ್ನಾರವನ್ನು ಪದೇ ಪದೇ ಕೋವಿಡ್ ಇದೆ ಅಂತೇಳಿ ಮುನ್ನೆಲೆಗೆ ತರ್ತಾ ಇದ್ದಾರೆ ಅನ್ನೋದು ಒಂದು ಅನುಮಾನ. ಆದರೆ ಅಥವಾ ಮತ್ತೆ ಕೋವಿಡ್ ಜಾಸ್ತಿ ಆಗಿದ್ದೇ ಆದರೆ ಇನ್ನೆಷ್ಟು ಮಟ್ಟದ ಹಗರಣಗಳ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಆಗುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ಸಾಮಾನ್ಯ ಜನರು ಕೊರೋನಾ ಬಂದಿದೆ ಅಂದ ಮಾತ್ರಕ್ಕೆ ಬದುಕು ಮತ್ತೆ ಬದಲಾಗುತ್ತೆ, ಜೀವಗಳು ಮತ್ತೆ ಹೋಗ್ತವೆ ಅನ್ನೋ ಒಂದು ಕಲ್ಪನೆಯಲ್ಲಿ ಇರಬೇಡಿ. ಈ ಕೊರೋನಾವನ್ನು ನೀವು ಎಷ್ಟು ಧೈರ್ಯವಾಗಿ ಎದುರಿಸಿದ್ರೋ ಅಷ್ಟು ಧೈರ್ಯವಾಗಿ ಇದನ್ನು ಹಿಮ್ಮೆಟ್ಟಿಸ್ಬೋದು ಅಂತೇಳಿ ನಾವು ಏನು ಈ ಹಿಂದಿನ ಅವಧಿಯಲ್ಲಿ ಕಲ್ತಿದ್ದೀವಿ ಅದೇ ಫಾರ್ಮುಲಾವನ್ನು ಮುಂದುವರಿಸಿ ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೊಂಡು ಹೋಗಿ. ಇಲ್ಲಿ ಕೊರೋನಾ ಬಂದಿರೋದು ನಿಜ, ಆದರೆ ಇದನ್ನು ತಡೆಗಟ್ಟುವ ಸಾಧನಗಳು ಅಥವಾ ತಡೆಗಟ್ಟುವ ಪ್ರಕ್ರಿಯೆಗಳು ನಮಗೆ ಗೊತ್ತಿರೋದ್ರಿಂದ ಈ ಹಿಂದೆ ಬಿದ್ದಷ್ಟು ಭಯವನ್ನು ಈಗಿನ ಕೊರೋನಾಕ್ಕೆ ಬೀಳುವ ಅವಶ್ಯಕತೆ ಇಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ newsbeat.live ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಮಾಹಿತಿಗಳಿಗಾಗಿ newsbeat.live ನೋಡ್ತಾ ಇರಿ. ನಮಸ್ಕಾರ.